ಮಹಾತಾಯಿ ಸೀತಾಮಾತೆಯ ಪತಿಯಾದಂಥ ಪ್ರಭು ಶ್ರೀ ರಾಮಚಂದ್ರನ ಜಯಂತಿ ಅಂದರೆ ಏನೋ ಶ್ರೀರಾಮನ ಹುಟ್ಟಿದ ದಿನವಾದ ಇಂದು ರಾಮನವಮಿ ಅಂತ ಹೇಳಿ ದೇಶಾದ್ಯಂತ ಸಾಕಷ್ಟು ವಿಜೃಂಭಣೆಯಿಂದ ರಾಮನವಮಿಯನ್ನು ಆಚರಿಸಲಾಗ್ತದೆ. ಅದೇ ರೀತಿ ನಮ್ಮ ಬೀದರ್ ನಗರದಲ್ಲಿಯೂ ಸಹ ಏನು ಕುಂಬಾರವಾಡ ಕಮಾನ್ ಏನು ಕುಂಬಾರವಾಡ ಈ ಗಲ್ಲಿದೆ, ಇಲ್ಲಿ ಸಾಕಷ್ಟು ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ. ಏನು ಪ್ರಭು ಶ್ರೀ ರಾಮಚಂದ್ರನ ಮೂರ್ತಿಯನ್ನು ಏನು ವಾಹನದಲ್ಲಿ ಪ್ರತಿಷ್ಠಾಪಿಸಿ ಬೆಳಗ್ಗೆಯಿಂದ ಇದಕ್ಕೆ ಪೂಜೆ ಪುನಸ್ಕಾರಗಳನ್ನ ಮಾಡಿ ಏನು ಇವತ್ತು ಭರ್ಜರಿ ಅಂತ ಮೆರವಣಿಗೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬನ್ನಿ ಇಲ್ಲಿ ಏನು ಇಲ್ಲಿ ಒಂದು ಯುವಕ ತಂಡ ಇದೆ, ಏನು ಇವತ್ತು ರಾಮನವಮಿಯನ್ನು ಸಾಕಷ್ಟು ಅದ್ಧೂರಿಯಾಗಿ ಆಚರಿಸ್ತಾ ಇದ್ದಾರೆ. ಬನ್ನಿ ಅವ್ರನ್ನೇ ಕೇಳೋಣ. ಏನು ಸರ್ ಇವತ್ತು ಈ ರಾಮನವಮಿ ಸ್ಪೆಷಲ್ ಇಲ್ಲಿ ಇಷ್ಟೊಂದು ಮೆರವಣಿಗೆ? ಪ್ರತಿ ವರ್ಷದಂತೂ ಈ ವರ್ಷವೂ ಕೂಡ ನಮ್ಮಲ್ಲಿ ಸುಮಾರು ಒಂದು ನಮ್ಮ ಯುವಕರು ನಮ್ಮ ಟೀಮು ಎಲ್ಲ ಕುಂತು 10 ವರ್ಷ ಆಯಿತು ಈ ಒಂದು ಭವ್ಯ ಮೆರವಣಿಗೆ ನಾವು ಮಾಡ್ತೀವಿ ಪ್ರತಿ ವರ್ಷ. ಈ ಒಂದು ನಮ್ಮದೇನು ಕುಂಬಾರವಾಡ ಟೀಮ್ ಏನಿದೆ ಜೋಶಲ್ಲಿರ್ತಾರೆ. ನಾವು ಹುಡುಗರು ಟೀಮ್ ಏನೇನು ಜೋಶಲ್ಲಿ ಇರ್ತೀವಿ. ಒಂದು ಪ್ರಸಾದ ಕೂಡ ಇರ್ತದೆ, ಆಮೇಲೆ ಬೆಳಗ್ಗೆ ಅಭಿಷೇಕ ಇರ್ತದೆ, ಭಜನೆ ಕಾರ್ಯಕ್ರಮ ಇರ್ತದೆ, ಮತ್ತು ಇವಾಗ ಭವ್ಯ ಮೆರವಣಿಗೆ ಇಲ್ಲಿಂದ ಓಲ್ಡ್ ಸಿಟಿವರೆಗೂ ಭವ್ಯ ಮೆರವಣಿಗೆ ಇರುತ್ತೆ ಸರ್. ಸರ್ ಏನು ಸ್ಪೆಷಲ್ ಸರ್ ಇಲ್ಲಿದು ರಾಮನವಮಿಗೆ ಈಗಲ್ಲಿ? ಸರ್ ಇಲ್ಲಿಂದ ಸ್ಪೆಷಲ್ ಅಂದರೆ ನಾವು 10 ವರ್ಷದಿಂದ ಮಾಡ್ತಾಯಿದ್ದೇವೆ, ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಇನ್ನೂ ತನಕ. ನಮ್ದು ಇಂಥ ಟೀಮ್ ಇದೆ ಶ್ರೀ ಕಾಳಿಕಾದೇವಿ ರಾಮ ಯುವ ಸೇನಾ, ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ, ಅದು ಪ್ರಾಬ್ಲಮ್ ಆಗೋಗೂಡಲ್ಲ. ಆದರೆ ಅದಕ್ಕೆ ಸಾಲ್ವ್ ಮಾಡಿ ನಾವು ಜುಲ್ಸು ಯಶಸ್ವಿ ಮಾಡ್ತೇವೆ. ಅಂದರೆ ಏನು ಇಲ್ಲಿನ ಎಲ್ಲ ಯುವಕರು ಸೇರಿಕೊಂಡು ಮಾಡೋ ಕಾರ್ಯಕ್ರಮ. ಮತ್ತೊಂದು ವಿಶೇಷ ಏನೆಂದರೆ ಇಡೀ ಬೀದರ್ ಡಿಸ್ಟಿಕ್ನಲ್ಲಿ 12 ಅಡಿ ಮೂರ್ತಿ ಇದೆ. ಅದು ಯಾವುದು ಅಂದರೆ ಶ್ರೀ ಕಾಳಿಕಾದೇವಿ ರಾಮ ಯುವ ಸೇನಾ. ಪ್ರತಿ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಮತ್ತು ಇಲ್ಲಿನ ಎಲ್ಲ ಸ್ನೇಹದಿಂದ ಎಲ್ಲರಿಗೂ ತಗೊಂಡು ಹೋಗ್ತೇವೆ ನಾವು. ಸರ್ ಏನೀಗ ಏನು ಕಳೆದ ವರ್ಷ ಶ್ರೀ ರಾಮಚಂದ್ರನ ಏನು ಅಯೋಧ್ಯೆಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ನಂತರ ರಾಮನ ಭಕ್ತಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಏನು ಹೇಳ್ತೀರ ಅದು? ನಮ್ಮದು ಪ್ರತಿಷ್ಠೆ ಹೆಚ್ಚಾದ್ರೂ ಆಗಿನ ಹಿಡಿದು ಆಗ್ಯದ. ಇದಕ್ಕೆ ಮೊದಲಿಂದ ಹಿಡಿದು ನಮ್ಮದು ಭಕ್ತಿ ಇದೆ ರೀ. ಇಲ್ಲಿ ಮಾಡ್ಕೋತೇನೆ ಸೆಲೆಬ್ರೇಷನ್ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ. ಮೊದಲಿಂದ ಹಿಡಿದು ಅದ ರೀ ಇಲ್ಲಿ. 10 ವರ್ಷ ಹಿಡಿದು ಇಲ್ಲಿ ಅದನ್ನೇ ಫಸ್ಟ್ ಆಫ್ ಆಲ್ ಸಮಸ್ತ ನಾಡಿನ ಜನತೆಗೆ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಪ್ರತಿ ವರ್ಷದಂತೂ ಈ ವರ್ಷವೂ ನಾವು ಅತಿ ವಿಜೃಂಭಣೆಯಿಂದ ಮೆರವಣಿಗೆ ಪಾಲಿಕೆಯನ್ನು ಮೆರೆಸುತ್ತೇವೆ. ಈ ಮೆರವಣಿಗೆಯನ್ನು ನಾವು ಕುಂಬಾರವಾಡ ಭವಾನಿ ಮಂದಿರ ಹಿಡಿದು ಕುಂಬಾರವಾಡ ಕ್ರಾಸ್, ಮೈಲೂರು ಕ್ರಾಸ್, ಹಾಗೆ ಓಲ್ಡ್ ಸಿಟಿ ಮುಟ್ಟಿಸಿ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಅಣ್ಣ ತಮ್ಮರು ಟೈಪ್ ಮಾಡ್ಕೊಂಡು ಬರ್ತೇವೆ ನೋಡ್ರಿ ವರ್ಷಿಗೆ. ಇದಿಷ್ಟು ಏನು ಕಾಳಿಕಾದೇವಿ ರಾಮ ಯುವ ಸೇನಾ ಯುವಕರಿದ್ದರು, ಅವರ ಮಾತಾಗಿತ್ತು. ಏನು ನಾವು ಕಳೆದ 10-12 ವರ್ಷಗಳಿಂದ ಇಲ್ಲಿ ಶ್ರೀರಾಮಚಂದ್ರನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಏನು ಕುಂಬಾರವಾಡ ಗಲ್ಲಿಯಿಂದ ಹಿಡಿದು ಓಲ್ಡ್ ಸಿಟಿವರೆಗೂ ಭರ್ಜರಿ ಮೆರವಣಿಗೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಮೆರವಣಿಗೆ ಶುರುವಾಗಿಲ್ಲ, ಮೆರವಣಿಗೆ ಅದ್ಧೂರಿಯಾಗಿ ಜರುಗ್ತಾ ಇದೆ. ಯುವಕರು ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. DJ ಸದ್ದಿಗೆ ಸ್ಟೆಪ್ಸ್ ಹಾಕಲು ಕಾಯ್ತಾ ಇದ್ದಾರೆ. ನೋಡಬೇಕಿನ್ನು ಯಾವ ರೀತಿಯೆಲ್ಲ ಮೆರವಣಿಗೆ ಆಗ್ತದೆ ಅಂತ ಕಾದು ನೋಡೋಣ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.